ಸೃಷ್ಟಿಕರ್ತನ ಸೃಷ್ಟಿ ಮೈದುಂಬಿ ಹರಿತಾ ಇದ್ದಾಳೆ ಅಷ್ಟೇ. ಇಲ್ಲಿ ಅವಳಿಗಿಲ್ಲ ಯಾರದು ಹಂತು, ಯಾರ ಭಯಕ್ಕೂ ಭಯಪಡುವವಳಿಲ್ಲ. ಮೈದುಂಬಿ ಹರಿದು ರೈತರಿಗಾಗಿದ್ದಾಳೆ ಜೀವನದಿ. ಓ ಏನಿದು, ಕೋಗಿಲಿಗಳ ಇಂಚರೆ ಕೇಳ್ತಾ ಇದ್ರೆ ಕೇಳ್ತಾನೇ ಇರಬೇಕು ಎನಿಸ್ತಾ ಇದೆ. ಈನದ ಮಡಕ್ಕೆ ಹಕ್ಕಿ ಪಕ್ಷಿಗಳಿಗೆ ಇಲ್ಲಿಲ್ಲ ಭೇದ ಭಾವ. ಮನುಷ್ಯರಲ್ಲಿ ಯಾಕೆ ಹುಟ್ಟಿಸಿದೆ ಬಡವ ಬಲ್ಲಿದೆ ಎಂಬ ಭೇದ ಭಾವವಲ್ಲ. ನಾನು ಪ್ರೀತಿಸಿದ ಜಗದೀಶ ಗುಣದಲ್ಲಿ ಶ್ರೀವಂತ, ಮನದಲ್ಲಿ ಮಾನವಂತ. ಅಂತ ಜಗದೀಶನನ್ನ ನಾನು ಪ್ರೀತಿಸಿದ್ದು ನನ್ನ 7 ಜನ್ಮದ ಪುಣ್ಯ. ಅಯ್ಯೋ ಯಾರು, ಅಯ್ಯೋ ಯಾರು? ಭಕ್ತಳೆ, ಈ ನಿನ್ನ ವರ್ಣನೆಯನ್ನು ಕೇಳಿ ನನಗಾದ ಆನಂದದಲ್ಲಿ ನಿನ್ನನ್ನು ಮೆಚ್ಚಿ ಮದುವೆಯಾಗಬೇಕೆಂದು ಸ್ವರ್ಗದಿಂದ ಧರೆಗಿಳಿದು ಬಂದ ನಿನ್ನಲ್ಲ. ನಲ್ಲ, ನಮ್ಮಪ್ಪನ ಹೆಸರು ಕೇಳಿದ್ರೆ ನೀನಾಗುವೆ ಕಲ್ಲ. ಎಲೆ ಬಾಲೆ, ಆ ನಿಮ್ಮಪ್ಪನ ಭಯವನ್ನೇ ಹೇಳುತ್ತಿರುವಲ್ಲ, ಆ ನಿಮ್ಮಪ್ಪನೇನು ಹುಲಿ ಎಂದು ತಿಳಿದಿರುವೆ ಕಳ್ಳಿ. ಈ ಜಗದೀಶ್ ಮನಸ್ಸು ಮಾಡಿದರೆ ನೀನಾಗುವೆ ಎನ್ನ ಮನದರಸಿ. ನೀನಿಲ್ಲದೆ ಎನ್ನ ಮನವು ಬರಗಾಲದ ಎರೆ. ನಿನ್ನನ್ನ ಬಿಟ್ಟು ಈ ಗೌರಿ ಅಧ್ಯಕ್ಷನ ಇರಲಾರ ಎನ್ನುವುದು ಗೊತ್ತಿದ್ದು ಏಕೆ ತಡಮಾಡಿ ಬಂದೆ ಜಗದೀಶ್? ನೋಡುಗೌಡ್ರೆ, ಪ್ರೀತಿಸುವ ನಮ್ಮಂತಹ ಪ್ರೇಮಿಗಳಿಗೆ ಈ ಹಾದಿ ಎಂದಿಗೂ ಸುಗಮವಾಗಿರುವುದು. ಈ ಹಾದಿ ಸುಗಮವಾಗಬೇಕಾದ್ರೆ ನಾನು ನೀನು ಧೈರ್ಯ ಎಂಬ ಆಯುಧವನ್ನು ಹಿಡಿಯಬೇಕು. ಅಂದಾಗ ಸೊಕ್ಕೇರಿದ ನಿಮ್ಮಪ್ಪ ಶ್ರೀಮಂತ ನಾಗೇಗೌಡನ ಸೊಕ್ಕಡಗುವುದು. ನಮ್ಮಪ್ಪನ ವರ್ತನೆಯನ್ನ ನೋಡಿದ್ರೆ ನನಗೆ ಅಸಹ್ಯ ಎನಿಸ್ತಾ ಇದೆ. ದುರಹಂಕಾರಿ ದುಷ್ಟ ಪ್ರತಾಪನನ್ನ ತಂದು ಫ್ಯಾಕ್ಟರಿಯ ಮ್ಯಾನೇಜರನ್ನಾಗಿ ಮಾಡಿದ್ದಾರೆ. ನನ್ನ ನಿನ್ನ ಪ್ರೇಮದ ವಿಷಯ ಕೇಳಿ ಬೆಂಕಿಯ ಕಿಡಿಯನ್ನ ಕಾಡ್ತಾ ಇದ್ದಾರೆ. ನನಗೇಕೋ ಭಯವಾಗ್ತಾ ಇದೆ ಜಗದೀಶ್. ಭಯಪಡಬೇಡ ಗೌಡ್ರೆ, ಈ ಪ್ರೀತಿ ಬೆಂಕಿ ಅಂತ ಹೇಳ್ತಾರ. ಅದೇ ಬೆಂಕಿ ಹತ್ತಿ ಉರಿದರೆ ಮನೆಯನ್ನು ಸುಟ್ಟು ಸರ್ವನಾಶ ಮಾಡುತ್ತ. ಪ್ರೀತಿಯಿಂದ ಜ್ಯೋತಿ ಹಚ್ಚಿದ್ರ ಮನೆ ಬೆಳಗ್ತೈತೆ. ನಾನು ನೀನು ಆ ಮನೆ ಸುಡುವಂತ ಬೆಂಕಿ ಆಗುವುದು ಬೇಡ, ನನ್ನ ಮನೆ ಬೆಳಗುವ ಜ್ಯೋತಿ ಆಗ. ಹೌದು ಜಗದೀಶ್, ನಾವಿಬ್ಬರು ಸತಿಪತಿ ಆದಾಗಲೇ ಈ ಜಗದಲ್ಲಿ ಒಂದು ಬೇರೆ. ಆಗ ನಮ್ಮನ್ನ ಕೇಳುವವರು ಯಾರು ಇರುವುದಿಲ್ಲ, ನಮ್ಮಪ್ಪನ ಭಯವೇ ಇರುವುದಿಲ್ಲ. ಗೌರಿ, ಬರೀ ನಿಮ್ಮ ಅಪ್ಪನ ಭಯವನ್ನೇ ಹೇಳ್ತಾ ಇದೆಯಲ್ಲ, ನಾನೇನು ಆ ನಿಮ್ಮ ಅಪ್ಪನಿಗೆ ಹೆದರುತ್ತೇನೆಂದು ತಿಳಿದಿರುವೆ. ನಾವಿಬ್ಬರು ಅಣ್ಣ ತಮ್ಮಂದಿರು ಮನಸ್ಸು ಮಾಡಿದರೆ ಎದುರಿಗೆ ಬರುವ ಹುಲಿಯನ್ನು ಕೊಚ್ಚಿ ಕೊಲ್ಲುವಂತಹ ಶಕ್ತಿ ನನ್ನ ಸಹೋದರ ಮಾವ ಶಿವಪ್ಪ ಈ ತೋಳ್ನಾಗ ತುಂಬಿ ಕಳ್ಸಾನ. ಅಂದಾಗ ಇದೇ ಗಂಡು ಮೆಟ್ಟಿನ ನಾಡಿನಲ್ಲಿ ಹುಟ್ಟಿ ನರಸತ್ತ ನಾಮರ್ಥ ನಿಮ್ಮ ಅಪ್ಪಗೆ ಹೆದರ್ತಾನೇನು? ಇವನು ಜಗಜಟ್ಟಿ ಜಗದೀಶ ಕಣೆ, ಜಗಜಟ್ಟಿ ಜಗದೀಶ. ನೀವಿಬ್ರು ಅಣ್ಣ ತಮ್ಮಂದಿರು ಶ್ರೀರಾಮಚಂದ್ರರಂತೆ. ಆದ್ರೆ ನಿಮ್ಮನ್ನ ಮೆಟ್ಟಿ ನಿಲ್ಲುವ ಎದಿಗಾರಿಕೆ ಯಾರಿಗೂ ಇಲ್ಲ ಈ ಹಳ್ಳಿಯಲ್ಲಿ. ಆದ್ರೂ ಮೋಸಕ್ಕೆ ಯಾವುದು ಈಡಲ್ಲ ಜಗದೀಶ್. ಹೌದು ಗೌರಿ, ಆ ನಿಮ್ಮಪ್ಪ ಮೋಸ ಮಾಡುವುದರಲ್ಲಿ ಎತ್ತಿದ ಕೈ. ಅಂಥವನನ್ನು ನಾವು ಹತ್ತಿಕ್ಕಬೇಕಾದ್ರೆ ಇದರಲ್ಲಿ ಮೊದಲು ಸಂಪೂರ್ಣವಾದ ನಿನ್ನ ಬೆಂಬಲ ನಮಗೆ ಬೇಕು. ನನ್ನ ತಮ್ಮ ಸಂಗಮೇಶ ನಮ್ಮಿಬ್ಬರ ಮದುವೆ ಬಗ್ಗೆ ಒಂದು ತೀರ್ಮಾನಕ್ಕೆ ಬಂದಾನ. ನೋಡು ಗೌರಿ, ಮೋಸಗಾರರಿಗೆ ಮೋಸ ಮಾಡಿದರೆ ಅದು ಮೋಸ ಅಲ್ಲ. ನಾಳೆ ನನ್ ಕೂಡ ಮದುವೆ ಆಗಾಕ ನೀನ್ ತಯಾರಾಗರು. ಮದುವೆಯ ಇದಕ್ಕೆ ನನ್ನ ತಂದೆ ಹೆದರ್ಬೇಡಿ ಗೌರಿ, ನಿಮ್ಮಪ್ಪ ಅಂತ ಹೇಳಿಕೊಳ್ತಾರೆ ನಮ್ಮ ಮದುವೆ ಆಗೋದಿಲ್ಲ. ನೋಡು ಗೌರಿ, ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಹೇಳ್ತಾರೆ ಗೊತ್ತಾ? ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ಹೇಳ್ಯಾರ. ಈಗ ನಾನ್ ನಿನಗೆ ಹೇಳ್ತೀನ, ಜನ್ಮ ಕೊಟ್ಟ ನಿನ್ನ ತಂದೆಗೆ ಹೆದರಬೇಡ. ಗಟ್ಟಿ ಮನಸ್ಸು ಮಾಡಿ ನನ್ನ ಬೆನ್ನ ಹತ್ತು. ನಾಳೆ ಯಲ್ಲಮ್ಮ ದೇವಿ ದೇವಸ್ಥಾನದೊಳಗ ನನ್ ಕೂಡ ಮದುವೆ ಆಗುವಂತೆ. ಇದಕ್ಕೆ ನೀ ಏನಂತ ಗೌರಿ? ನನ್ನ ಹಣೆ ಬರಹದಲ್ಲಿ ಹೆತ್ತಪ್ಪನ ಮನಸ್ಸಿಗೆ ವಿರೋಧವಾಗಿ ಮದುವೆ ಆಗಬೇಕು ಅಂತ ಆಗಿದ್ರೆ ಅದನ್ನ ತಪ್ಪಿಸಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಹೌದು ಗೌರಿ,
ಈ ನಿನ್ನ ಮಾತು 100ಕ್ಕೆ 100ರಷ್ಟು ಸತ್ಯ. ಈ ಕಂಕಣ ಬಲ ಅನ್ನೋದು ಕೂಡಿ ಬಂದ್ರ ಈ ಕರುಳಿನ ಅರಿವನ್ನು ಕೂಡ ಮರಿಬೇಕಾಗ್ತೈತೆ. ನೋಡು, ಈ ನಿನ್ನ ಕೂದಲೆಳಗು ಕೊಂಕಾಗಲಾರ್ದಂಗ ನಾಳೆ ನಾನು ನಿಮ್ಮ ಮನೆಗೆ ಬಂದು ನಿನ್ನ ಜೋಪಾನವಾಗಿ ಕರ್ಕೊಂಡು ಬರ್ತೇನೆ. ಈಗಲಾದರೂ ಅರಳಬಾರದೆ ಈ ನಿನ್ನ ಮುಖ ಕಮ್ಮ. ಎನ್ನೆದುರು ನಿಂತು ನಗು ನಗು ಎಂದು ನನ್ನ ನಗುವಿಗಾಗಿ ನಗುತ್ತಿರುವ ರಾಜ ನಗುವೆ. ವಾಹ್ ವಾರ್ಯವಾ, ಸ್ವರ್ಗವ ಧರೆಗಿಳಿಯಲು ಕೆಲವು ಕ್ಷಣಗಳು. ಈ ನಿನ್ನ ನಗು ಕೇಳಲು ನನ್ನ ಮನಸ್ಸಿಗೆ ಹಲವು ಬಗೆಗಳು. ಮಹಾರಾಣಿಯವರೇ, ಈ ನಿನ್ನ ರಾಜನ ಮನೆ ತಣಿಸಲು ನರ್ತಿಸಲಿ ಮಯೂರ ನಾಟ್ಯ ನರ್ತ. ಆಯ್ತು ಎನ್ನ ಬರಲಿದೆಯ ಹೋ ಪ್ರಿಯತಮೇ ಬಾ ಪ್ರಿಯತಮೇ ಬಾ ಪ್ರಿಯತಮೇ ಬಾ ಪ್ರಿಯತಮೇ. ಹೃದಯವು ಒಂದಾಗಿ ಪ್ರೀತಿಯ ಬಸಿಗೆ ಬಿಗಿಯಾಗಿ, ಹೃದಯವು ಒಂದಾಗಿ ಪ್ರೀತಿಯ ಬಸಿಗೆ ಬಿಗಿಯಾಗಿ, ಪ್ರಿಯ ದರ್ಶನಿ ಮಂದಾಗಿನಿ, ಪ್ರಿಯ ದರ್ಶನಿ ಮಂದಾಗಿನಿ. ಹೃದಯವು ಒಂದಾಗಿ ಪ್ರೀತಿಯ ಬಸಿಗೆ ಬಿಗಿಯಾಗಿ,